ಕೊಲೆಯಂತಹ ಕ್ರಿಮಿನಲ್ ಪ್ರಕರಣಗಳಲ್ಲಿ ಮಾಫಿ ಸಾಕ್ಷಿ ಅನ್ನುವಂಥದ್ದು ಅತ್ಯಂತ ಮಹತ್ವದ್ದಾಗಿರುತ್ತೆ. ಇಲ್ಲಿ ಮಾಫಿ ಸಾಕ್ಷಿ ಬಹಳ ನಿರ್ಣಾಯಕವೂ ಕೂಡ ಆಗುವ ಸಾಧ್ಯತೆ ಇರುತ್ತೆ. ಯಾಕಂದರೆ ಬಹುತೇಕ ಈಗಾಗಲೇ ಈ ಪ್ರಕರಣದಲ್ಲಿರುವಂಥದ್ದು ಟೆಕ್ನಿಕಲ್ ಎವಿಡೆನ್ಸಸ್ ಇದ್ದಾವೆ, ವೈಜ್ಞಾನಿಕ ಸಾಕ್ಷಿಗಳಿದ್ದಾವೆ, ಸಾಂದರ್ಭಿಕ ಸಾಕ್ಷಿಗಳನ್ನು ಕಲೆ ಹಾಕಲಾಗಿದೆ. ಇಲ್ಲಿ ಐ ವಿಟ್ನೆಸ್ ಕೂಡ ಇದ್ದಾರೆ, ಇಲ್ವೇ ಇಲ್ಲ ಅಂತ ಹೇಳಲ್ಲ. ಈ ಪ್ರಕರಣದಲ್ಲಿ ಐ ವಿಟ್ನೆಸ್ ಅನ್ನು ಕೂಡ ಈಗಾಗಲೇ ಪ್ರಾಸಿಕ್ಯೂಷನ್ನ ಕಡೆಯಿಂದ ಐ ವಿಟ್ನೆಸ್ಗಳು ಕೂಡ ಇದ್ದಾರೆ. ಅದರ ಜೊತೆಗೆ ಈಗ ಮಾಫಿ ಸಾಕ್ಷಿಯು ಕೂಡ ಸೇರ್ಪಡೆ ಆದರೆ ಆ ಮಾಫಿ ಸಾಕ್ಷಿನೇ ಐ ವಿಟ್ನೆಸ್ ಆದಾಗ ಪ್ರಕರಣ ಮತ್ತಷ್ಟು ಜಟಿಲವಾಗುವ, ಕಠಿಣವಾಗುವ ಮತ್ತು ಆರೋಪಿಗಳಿಗೆ ಉರುಳಾಗುವ ಎಲ್ಲ ಸಾಧ್ಯತೆಗಳು ಕೂಡ ಇರುವಂಥದ್ದು. ಜೈಲಿನಲ್ಲಿರುವಂತಹ ನಟ ದರ್ಶನ್ಗೆ ಈಗ ಮತ್ತೆ ಸಂಕಷ್ಟ ಎದುರಾಗಿರುವಂಥದ್ದು. ಟೆನ್ಷನ್ ಜಾಸ್ತಿ ಮಾಡಿಸ್ತಾ ಇರುವಂಥದ್ದು ಪ್ರದೋಷ್ ಮಾಫಿ ಸಾಕ್ಷಿ ಅರ್ಜಿಗೆ ಆಕ್ಷೇಪಣೆ ಸಲ್ಲಿಕೆಗೆ ಅವಕಾಶ ಇಲ್ಲ ಅಂತೇಳಿ ಕೋರ್ಟ್ ಹೇಳಿದೆ. ದರ್ಶನ್ ಅವರ ಕಡೆಯಿಂದ ಮಾಫಿ ಸಾಕ್ಷಿಗೆ ಆಕ್ಷೇಪಣೆ ಸಲ್ಲಿಸೋದಕ್ಕೆ ಅವಕಾಶ ಇಲ್ಲ. ತೀರ್ಪಿನಿಂದಾಗಿ ದರ್ಶನ್ ಹಾಗೂ ಪವಿತ್ರ ಗೌಡಗೆ ಈಗ ಸಂಕಷ್ಟ ಎದುರಾಗಿದೆ. ಈ ಪ್ರಕರಣದಲ್ಲಿ ಏನೇನಾಗ್ತಾ ಇದೆ ಅನ್ನೋದನ್ನು ಗಂಭೀರವಾಗಿ ನೋಡ್ತಾ ಹೋಗಬೇಕು. ಬಹಳ ಹೈ ಪ್ರೊಫೈಲ್ ಇರುವಂತಹ ಕೇಸ್ ಇದು. ಆದರೆ ಈ ಪ್ರಕರಣದಲ್ಲಿ ನಟ ದರ್ಶನ್ಗೆ ಮಾಫಿ ಸಾಕ್ಷಿ ಸಂಕಷ್ಟ ಎದುರಾಗುವ ಎಲ್ಲ ಸಾಧ್ಯತೆಗಳು ಕೂಡ ಗೋಚರಿಸ್ತಾ ಇದ್ದಾವೆ. ಯಾಕಂದ್ರೆ ಮಾಫಿ ಸಾಕ್ಷಿ ಸುಳಿಯಲ್ಲಿ ಸಾರಥಿ ಸಿಲುಕಿರುವಂತದ್ದು, ಜೊತೆಗಿದ್ದಂತಹ ಜೊತೆಗಾರ ಈಗ ಮಾಫಿ ಸಾಕ್ಷಿಯಾಗಿ ಬದಲಾಗಿದ್ದಾರೆ. ಪ್ರದೋಷ್ ಮಾಫಿ ಸಾಕ್ಷಿ ಅರ್ಜಿಗೆ ಆಕ್ಷೇಪಣೆಯನ್ನ ಸಲ್ಲಿಕೆಗೆ ಅವಕಾಶವನ್ನು ಕೂಡ ಕೊಟ್ಟಿಲ್ಲ ದರ್ಶನ್ ಪರ ವಕೀಲರಿಗೆ. ದರ್ಶನ್ ಸೇರಿ ಬೇರೆ ಯಾವ ಆರೋಪಿಗಳು ಕೂಡ ಆಕ್ಷೇಪಣೆಯನ್ನ ಸಲ್ಲಿಸುವಂತಿಲ್ಲ. ಮಾಫಿ ಸಾಕ್ಷಿ ವಿಚಾರದಲ್ಲಿ ಆಕ್ಷೇಪಣೆಗೆ ಅರ್ಜಿ ಸಲ್ಲಿಕೆ ವಾದಕ್ಕೆ ಕೋರ್ಟ್ನಲ್ಲಿ ಹಿನ್ನಡೆ ಆಗಿದೆ. ಅದಕ್ಕೆ ಆಕ್ಷೇಪಣೆಯ ಅರ್ಜಿಯನ್ನು ಸಲ್ಲಿಸಿ ಅದನ್ನ ಅವಕಾಶ ಕೊಡಬಾರದು ಅಂತ ಹೇಳುವಂಥ ವಿನಂತಿ ಮಾಡೋದಕ್ಕೂ ಕೂಡ ಅವಕಾಶ ಸಿಕ್ಕಿಲ್ಲ. ದರ್ಶನ್ ಪರ ವಕೀಲರ ಆಕ್ಷೇಪಣೆ ವಾದಕ್ಕೆ ಕೋರ್ಟ್ ಈಗ ನಿರಾಕರಿಸಿದೆ. ಇದರಿಂದಾಗಿ ಸಹಜವಾಗಿಯೇ ದರ್ಶನ್ಗೀಗ ಢವಢವ ಜಾಸ್ತಿ ಆಗ್ತಾ ಇದೆ. ಪವಿತ್ರ ಗೌಡಗೆ ಈಗ ಢವಢವ ಜಾಸ್ತಿ ಆಗ್ತಿದೆ. ಪ್ರದೋಷ್ ಮಾಫಿ ಸಾಕ್ಷಿ ಅರ್ಜಿ ಪರಿಗಣನೆ ಬಗ್ಗೆ ಪ್ರತ್ಯೇಕ ಆದೇಶವನ್ನ ಈಗ ಕೋರ್ಟ್ ನೀಡಿದೆ. ಪ್ರದೋಷ್ ಮಾಫಿ ಸಾಕ್ಷಿ ಅರ್ಜಿ ಪರಿಗಣನೆಯ ಬಗ್ಗೆ ಪ್ರತ್ಯೇಕ ಆದೇಶವನ್ನ ನೀಡಲಾಗಿದೆ. ಈ ಪ್ರಕರಣ ಇತರೆ ಆರೋಪಿಗಳ ಆಕ್ಷೇಪಣೆ ಅರ್ಜಿಗಳ ಬಗ್ಗೆ ಪ್ರತ್ಯೇಕ ವಿಚಾರಣೆ ಮತ್ತು ತೀರ್ಪನ್ನು ನೀಡ್ತೀವಿ ಅಂತ ಹೇಳಿ ಕೋರ್ಟ್ ಈಗಾಗಲೇ ಸ್ಪಷ್ಟಪಡಿಸಿದೆ. ಈ ವಿಚಾರದಲ್ಲೂ ಕೂಡ ನಮ್ಮ ವಾದವನ್ನು ಕೂಡ ಕೇಳಬೇಕು ಅಂತ ಕೇಳಿಕೊಂಡಿದ್ದ ದರ್ಶನ್ ಅವರ ವಕೀಲರಿಗೆ ಇದರಿಂದಾಗಿ ಹಿನ್ನಡೆಯಾಗಿದೆ. ದರ್ಶನ್ಗೆ ಕೋರ್ಟ್ನಲ್ಲಿ ಹಿನ್ನಡೆಯಾಗಿದೆ. ಆದೇಶದಿಂದ ದರ್ಶನ್ ಹಾಗೂ ಪವಿತ್ರ ಗೌಡ ಇಬ್ಬರು ಕೂಡ ಚಿಂತೆಗೀಡಾಗಿದ್ದಾರೆ. ಈ ಒಂದು ಪ್ರಕರಣ ಎಲ್ಲಿ ತಮಗೆ ಮುಳುವಾಗುತ್ತೆ, ಎಲ್ಲಿ ತಮಗೆ ಉರುಳಾಗುತ್ತೆ ಅನ್ನುವಂಥದ್ದನ್ನು ಅವರು ಕೂಡ ಆತಂಕದಿಂದ ಎದುರು ನೋಡುವಂತೆ ಆಗಿದೆ. ಈ ವಿಚಾರದಲ್ಲಿ ನಾವು ಗಮನಿಸಬೇಕಾಗಿರುವಂಥ ಪ್ರದೋಷ್ ಸಲ್ಲಿಸಿರುವಂತಹ ಅರ್ಜಿ ಅತ್ಯಂತ ಮಹತ್ವದ್ದಾಗಿದೆ. ಯಾಕಂದ್ರೆ ಈ ಪ್ರಕರಣದಲ್ಲಿ ಆಗಲೇ ನಾನು ಹೇಳಿದಾಗೆ ಸಾಂದರ್ಭಿಕ ಸಾಕ್ಷಿಗಳಿದ್ದಾವೆ, ವೈಜ್ಞಾನಿಕ ಸಾಕ್ಷಿಗಳಿದ್ದಾವೆ, ಟೆಕ್ನಿಕಲ್ ಸಾಕ್ಷ್ಯಗಳಿದ್ದಾವೆ. ಆದರೆ ಬಹಳ ಮುಖ್ಯವಾಗಿರುವಂಥದ್ದು ಈ ಸಾಂದರ್ಭಿಕ ಸಾಕ್ಷಿಗಳನ್ನು ಕೊರಾಬರೇಟ್ ಮಾಡುವಂತಹ ಅದಕ್ಕೆ ಪೂರಕವಾಗಿರುವಂಥದ್ದು ಈಗ ಇಲ್ಲಿರುವಂತಹ ಮಾಫಿ ಸಾಕ್ಷಿ. ರೇಣುಕಾಸ್ವಾಮಿ ಮೇಲೆ ಹಲ್ಲೆ ಮಾಡುವಾಗ ನಾನು ಇದ್ದೆ, ನನ್ನ ಕಣ್ಣಾರೆ ನಾನು ನೋಡ್ತೀನಿ ಅನ್ನೋದನ್ನು ಹೇಳುವ ವ್ಯಕ್ತಿ, ಅಂದರೆ ಅದೇ ಸ್ಪಾಟ್ನಲ್ಲಿದ್ದಂತಹ ವ್ಯಕ್ತಿ. ಈಗ ಇದರಲ್ಲಿದ್ದಂತಹ ಹಿಂದಿನ ಐ ವಿಟ್ನೆಸ್ಗಳಿದ್ದಾರೆ, ಅದರಲ್ಲಿ ಬಹಳ ಮುಖ್ಯವಾಗಿ ವಾಚ್ಮನ್ಗಳಿದ್ದಿದ್ದು. ಆದರೆ ಈಗ ಸ್ವಾಮಿ ಮೇಲೆ ಹಲ್ಲೆಯನ್ನು ತಡೆಯೋದಕ್ಕೆ ನಾನು ಪ್ರಯತ್ನ ಪಟ್ಟಿದ್ದೆ, ಅಂದರೆ ಪಕ್ಕದಲ್ಲೇ ಇದ್ದೆ, ಸೀನ್ ಬೈ ಸೀನ್ ಅಲ್ಲಿ ಏನೇನು ನಡೆದಿದೆ ಅನ್ನೋದನ್ನು ನೋಡಿದಂತಹ ವ್ಯಕ್ತಿ ಇವಾಗ ಅರ್ಜಿಯಲ್ಲಿ ಹೇಳ್ತಾ ಇರುವಂಥದ್ದು ಇದು. ದರ್ಶನ್ ಬೆದರಿಕೆ ಹಾಕಿದ್ದರಿಂದ ನಾನು ಅಸಹಾಯಕನಾಗಿದ್ದೆ, ಅಂದರೆ ಈ ಪ್ರಕರಣದ ವಿಚಾರದಲ್ಲಿ ನಾನು ಸತ್ಯವನ್ನ ಹೇಳೋದಕ್ಕೆ ಅಸಹಾಯಕನಾಗಿದ್ದೆ. ಪವಿತ್ರಾಗೆ ರೇಣುಕಾಸ್ವಾಮಿ ಅಶ್ಲೀಲ ಸಂದೇಶ ಮತ್ತು ಫೋಟೋ ಕಳಿಸಿದ್ದ. ರೇಣುಕಾಸ್ವಾಮಿ ತನ್ನ ಹೆಸರನ್ನ ತನ್ನ ಸೋಷಿಯಲ್ ಮೀಡಿಯಾ ಅಕೌಂಟ್ನಲ್ಲಿ ಗೌತಮ್ ಅನ್ನುವಂಥ ಹೆಸರಿನಿಂದ ಆತ ಗುರುತಿಸಿಕೊಂಡಿದ್ದ. ಈ ವಿಷಯ ತಿಳಿದು ದರ್ಶನ್ ತುಂಬಾ ಕೋಪಗೊಂಡಿದ್ರು ಅನ್ನುವಂಥದ್ದನ್ನ ಪ್ರದೋಷ್ ಕೋರ್ಟ್ನ ಗಮನಕ್ಕೆ ತಂದಿದ್ದಾರೆ. ಪಟ್ಟಣಗೆರೆ ಶೆಡ್ನಲ್ಲಿ ಸ್ವಾಮಿಗೆ ಬೈದು ಕೈಯಿಂದ ಹೊಡೆದಿದ್ರು. ಮೊದಲಿಗೆ ಬೈತಾರೆ, ನಂತರ ಕೈಯಿಂದ ಹೊಡಿತಾರೆ. ಅಲ್ಲಿಗೆ ನಿಲ್ಲೋದಿಲ್ಲ. ಪವಿತ್ರ ಗೌಡರ ಕೈಯಲ್ಲಿ ಚಪ್ಪಲಿಯಿಂದ ಹೊಡೆಸಿದ್ದು ಕೂಡ ದರ್ಶನ್. ಯಾರಿಗೆ? ರೇಣುಕಾಸ್ವಾಮಿಗೆ ಚಪ್ಪಲಿಯಿಂದ ಹೊಡೆಸಿದ್ದು ದರ್ಶನ್. ಅದಾದ ನಂತರ ನಂದೀಶ್, ಪವನ್, ನಾಗರಾಜ್ ಮೂವರು ಕೂಡ ರೇಣುಕಾಸ್ವಾಮಿ ಮೇಲೆ ಹಲ್ಲೆಯನ್ನು ನಡೆಸಿದ್ದಾರೆ.
ಅಷ್ಟೇ ಅಲ್ಲ, ಹಲ್ಲೆ ನಡೆಸಿದ್ದು ಮಾತ್ರ ಅಲ್ಲ, ಅವರು ನೈಲಾನ್ ಹಗ್ಗ ಮತ್ತು ಕಟ್ಟಿಗೆಗಳಿಂದ ಹೊಡೆದಿದ್ದಾರೆ. ನೈಲಾನ್ ಹಗ್ಗ ಮತ್ತು ಕಟ್ಟಿಗೆಗಳಿಂದ ಹೊಡೆದಿದ್ದಾರೆ. ಕೇವಲ ಅವರು ಮಾತ್ರ ಹೊಡೆದಿದ್ದಲ್ಲ, ದರ್ಶನ್ ಕೂಡ ನೈಲಾನ್ ಹಗ್ಗದಿಂದ 3-4 ಬಾರಿ ಹೊಡೆದಿದ್ರು. ದರ್ಶನ್ ಕೂಡ ನೈಲಾನ್ ಹಗ್ಗದಿಂದ 3-4 ಬಾರಿ ಹೊಡೆದಿದ್ರು. ದರ್ಶನ್ ಕುತ್ತಿಗೆ ಮತ್ತು ಎದೆಗೆ ಕಾಲಿನಿಂದ ಒದ್ದಾಗ ನೋಡಿ, ಇದು ಬಹಳ ಇಂಪಾರ್ಟೆಂಟ್ ಆಗಿರುವಂಥದ್ದು. ಯಾಕಂದ್ರೆ ಆ ಪ್ರಕರಣದಲ್ಲೂ ಕೂಡ ಆತನ ಎದೆಯ ಮೂಳೆ ಮುರಿತದ ಬಗ್ಗೆಯೂ ಕೂಡ ಉಲ್ಲೇಖ ಇರೋದ್ರಿಂದಾಗಿ, ಪೋಸ್ಟ್ ಮಾರ್ಟಮ್ ರಿಪೋರ್ಟ್ಗಳಲ್ಲಿರೋದ್ರಿಂದಾಗಿ ಎದೆಗೆ ಕಾಲಿನಿಂದ ಒದ್ದಾಗ ನಾನು ತಡೆದಿದ್ದೆ ಅನ್ನೋದನ್ನ ಪ್ರದೋಷ್ ಹೇಳ್ತಾ ಇದ್ದಾನೆ. ಅಂದ್ರೆ ದರ್ಶನ್ ಒದ್ದಿರೋದ್ರ ಬಗ್ಗೆ ಸಾಕ್ಷ್ಯವನ್ನ ಹೇಳೋದಕ್ಕೆ ಮುಂದಾಗಿದ್ದಾರೆ. ಹೊಡಿಬೇಡಿ ಎಂದು ದರ್ಶನ್ ಅವರನ್ನ ಪಕ್ಕಕ್ಕೆ ಕರೆದೊಯ್ದಿದ್ದೆ. ಇದಾಗಿ ಸ್ವಲ್ಪ ಹೊತ್ತಿನಲ್ಲಿ ಆತ ಸಾವಿನ ಸುದ್ದಿ ಬಂತು. ಸ್ವಾಮಿಯ ಸಾವಿನ ಸುದ್ದಿ ಕೇಳಿ ದರ್ಶನ್ ಶಾಕ್ ಆಗಿದ್ರು. ಅಲ್ಲಿಗೆ ನಿಲ್ಲೋದಿಲ್ಲ, ಪ್ರಕರಣ ಮುಂದುವರಿಯುತ್ತೆ. ಅದೇನಂತ ಹೇಳಿದ್ರೆ, ನಾಗರಾಜ್ಗೆ 5 ಲಕ್ಷ ರೂಪಾಯಿ, ವಿನಯ್ಗೆ 10 ಲಕ್ಷ ರೂಪಾಯಿ ಕೊಟ್ಟು ಸಾಕ್ಷಿ ನಾಶಕ್ಕೆ ಪ್ರಯತ್ನವನ್ನ ಪಟ್ಟಿದ್ರು. ಯಾರು? ದರ್ಶನ್. ಮತ್ತು ರಾಘವೇಂದ್ರ, ಕಾರ್ತಿಕ್, ನಿಖಿಲ್, ಕೇಶವಮೂರ್ತಿ ಈ 4 ಮಂದಿಯನ್ನ ಶರಣಾಗತರಾಗೋದಿಕ್ಕೆ ವ್ಯವಸ್ಥೆಯನ್ನ ಮಾಡಲಾಯಿತು. ಈ 4 ಮಂದಿ ಪ್ರಕರಣದಲ್ಲಿ ಶರಣಾಗತರಾಗಬೇಕು ಅಂತೇಳಿ ವ್ಯವಸ್ಥೆಯನ್ನ ಮಾಡಲಾಯಿತು. ಮತ್ತು ರಾಜಕಾಲುವೆಯಲ್ಲಿ ರೇಣುಕಾಸ್ವಾಮಿ ಶವ ಎಸೆದ ಬಗ್ಗೆಯೂ ಕೂಡ ಇದರಲ್ಲಿ ಉಲ್ಲೇಖವನ್ನ ಮಾಡಿದ್ದಾರೆ. ತಾನು ಸಲ್ಲಿಸಿರುವಂತಹ ಅರ್ಜಿಯಲ್ಲಿ ಪ್ರದೋಷ್ ಹೇಳ್ತಾ ಇರುವಂತಹ ಅಂಶಗಳಿವೆ. ಸ್ಕಾರ್ಪಿಯೋ ವಾಹನದಲ್ಲಿ ಶವ ತಂದು 3 ಜನ ಅದನ್ನ ಬಿಸಾಡಿದ್ರು ಅನ್ನೋದನ್ನು ಕೂಡ ಪ್ರದೋಷ್ ದೃಢಪಡಿಸಿದ್ದಾನೆ. ಅಲ್ಲಿಗೆ ಪ್ರದೋಷ್ ಕೊಡ್ತಾ ಇರುವಂತಹ ಈ ಮಾಫಿ ಸಾಕ್ಷ್ಯ ಅತ್ಯಂತ ಪ್ರಮುಖವಾಗಿದೆ ಮತ್ತು ಇದು ದರ್ಶನ್ ಪಾಲಿಗೆ ಉರುಳಾಗುತ್ತಾ ಅನ್ನೋದನ್ನ ನೋಡಬೇಕಾಗಿರುವಂಥದ್ದು. ಇದಾಗಿತ್ತು ಇವತ್ತಿನ ಚದುರಂಗ. ನಮಸ್ಕಾರ. ಕಾಂಗ್ರೆಸ್ನಲ್ಲಿ ಮುಖ್ಯಮಂತ್ರಿ ಬದಲಾವಣೆಯನ್ನು ಸುಸೂತ್ರವಾಗಿ ನಡೆಯಿತು. ಸಂಪುಟದ ರಚನೆ ಆರಾಮಾಗಿ ಆಯಿತು. ಆದರೆ ಸಂಪುಟದ ವಿಸ್ತರಣೆ ಅನ್ನುವಂಥದ್ದು ಕಗ್ಗಂಟಾಗಿನೇ ಪರಿಣಮಿಸ್ತಾ ಇದೆ. ಯಾಕಂದ್ರೆ ಸಂಪುಟದ ವಿಸ್ತರಣೆ ಆಗಿ 1 ವಾರ ಕಳೀತು. ಆದರೆ 1 ವಾರ ಕಳೆದ ಮೇಲೂ ಕೂಡ ಸಚಿವರುಗಳಿಗೆ ಖಾತೆಗಳ ಹಂಚಿಕೆ ಆಗಿಲ್ಲ. ಇದು ಸಹಜವಾಗಿಯೇ ಕಾಂಗ್ರೆಸ್ನ ಒಳಗಡೆ ನಡೀತಾ ಇರುವಂತಹ ಒಂದಿಷ್ಟು ಹೊಸ ಸ್ವರೂಪದ ಸೂತ್ರಗಳನ್ನ ರೆಡಿ ಮಾಡ್ತಾ ಇರುವಂಥದ್ದನ್ನ ತೋರಿಸ್ತಾ ಇದೆ. ಅದರಲ್ಲಿ ಯಾವುದೇ ಅನುಮಾನಗಳಿಲ್ಲ. ಯಾಕಂದ್ರೆ ಇಲ್ಲದೆ ಹೋಗಿರ್ತಿದ್ರೆ ಮ್ಯಾಕ್ಸಿಮಮ್ 48 ಗಂಟೆ ಒಳಗಡೆ ಖಾತೆಗಳ ಹಂಚಿಕೆ ಆಗೇ ಆಗುತ್ತೆ. ಯಾವುದೇ ಸಂಪುಟದ ರಚನೆ ಆಗಲಿ, ಸಂಪುಟದ ಪುನರ್ರಚನೆ ಆಗಲಿ, ಸಂಪುಟದ ವಿಸ್ತರಣೆ ಆಗಲಿ, ಯಾವುದೇ ಸಂದರ್ಭದಲ್ಲಾಗಲಿ 24ರಿಂದ 48 ಗಂಟೆ ಒಳಗಡೆ ಸಾಮಾನ್ಯವಾಗಿ ಖಾತೆಗಳ ಹಂಚಿಕೆ ಆಗೇ ಆಗುತ್ತೆ. ಆದರೆ ಇದು 1 ವಾರದಿಂದ ಖಾತೆ ಹಂಚಿಕೆ ಆಗಿಲ್ಲ ಅಂತ ಹೇಳಿದಾಗ ಸಹಜವಾಗಿಯೇ ಇಲ್ಲಿ ಅನುಮಾನಗಳಿದ್ದಾವೆ. ಸಂಪುಟದಲ್ಲಿ ಏನಾದರೂ ಬದಲಾವಣೆ ಮಾಡೋದಕ್ಕೆ ಹೊರಟಿದ್ದಾರೆ ಅಂತ. ಅದನ್ನು ಪುಷ್ಟೀಕರಿಸುವ ರೀತಿಯಾದಂತಹ ಬೆಳವಣಿಗೆಗಳಲ್ಲಿ ಕಾಂಗ್ರೆಸ್ನಲ್ಲೂ ಕೂಡ ಕಾಣ್ತಾ ಇರುವಂಥದ್ದು. ಯಾರನ್ನ ತೆಗಿಬೇಕು, ಯಾರಿಗೆ ಕೊಡಬೇಕು, ಇದು ಸದ್ಯಕ್ಕೆ ನಡೀತಾ ಇರುವಂತಹ ಚೌಕಾಸಿ. ಯಾಕಂದ್ರೆ ಸಂಪುಟಕ್ಕೇನೋ ಸೇರ್ಪಡೆ ಮಾಡಿ ಆಯಿತು, ಸಂಪುಟದ ಪೂರ್ಣ ರಚನೆ ಆಗಿ ಆಯಿತು. ಆದರೆ ಈಗ ಯಾರನ್ನ ತೆಗಿಬೇಕು, ಯಾರಿಗೆ ಕೊಡಬೇಕು? ದಿಲ್ಲಿಲಿ ಅದರ ಬದಲು ಆಟದ ಫೈನಲ್ ಈಗ ನಡೀತಾ ಇದೆ. ದೆಹಲಿಗೆ ಹೋಗಿದ್ರು ಮುಖ್ಯಮಂತ್ರಿಯವರು. ಆದರೆ ಅಂತಿಮವಾಗಿ ಏನ್ ರಿಸಲ್ಟ್ ಅದರದ್ದು ಇನ್ನೂ ಸಿಗಬೇಕಷ್ಟೇನೆ. ಬಂಡಾಯ ಅಸಮಾಧಾನಕ್ಕೆ ಸೂತ್ರ ಏನಾದರೂ ಸಿದ್ಧವಾಯ್ತಾ? ಯಾವ ಸ್ವರೂಪದ ಸೂತ್ರವನ್ನು ಈಗ ರೆಡಿ ಮಾಡ್ತಾ ಇದ್ದಾರೆ? ಇವೆಲ್ಲವೂ ಕೂಡ ಗೊತ್ತಾಗಬೇಕಾಗಿದೆ, ಗೋಚರಿಸಬೇಕಾಗಿದೆ. ಸದ್ಯಕ್ಕಂತೂ ಕಾಂಗ್ರೆಸ್ನಲ್ಲಿ ಈ ನಿಟ್ಟಿನಲ್ಲಿ ನಡೀತಾ ಇರುವಂತಹ ಬೆಳವಣಿಗೆಗಳು ಯಾರಿಗೂ ಕೂಡ ಇದು ಬಹಳ ಖುಷಿ ಕೊಡುವಂತಹ ವಿಚಾರಗಳಂತೂ ಅಲ್ಲ. ಮುಖ್ಯಮಂತ್ರಿಯವರು ಕೂಡ ಈ ವಿಷಯನ್ನ ಎಷ್ಟೇ ಚೆನ್ನಾಗಿ ನಿಭಾಯಿಸೋದಕ್ಕೆ ಪ್ರಯತ್ನ ಪಟ್ಟರು, ಎಲ್ಲ ಶಾಸಕರುಗಳ ಮನೆಗಳಿಗೆ ಹೋದ್ರು ಅಥವಾ ಅವ್ರನ್ನ ಮನೆಗೆ ಕರೆಸ್ಕೊಂಡ್ರು, ಸೌಹಾರ್ದಯುತವಾಗಿ ಮಾತಾಡಿದ್ರು, ಅವ್ರ ಜೊತೆಗೆ ಈ ಎಲ್ಲ ಮುನಿಸನ್ನ ಬಗೆಹರಿಸುವಂತಹ ನಿಟ್ಟಿನಲ್ಲಿ ನಾವು ಜೊತೆಯಾಗಿ ಹೋಗಬೇಕು, ಒಂದು ಟೀಮ್ ಆಗಿ ಕೆಲಸ ಮಾಡಬೇಕು, ಈ ಎಲ್ಲ ಮಾತುಗಳನ್ನು ಅವ್ರು ಹೇಳ್ತಾ ಇದ್ದಾರೆ, ಆ ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ. ಆದರೆ ಅಷ್ಟಕ್ಕೆ ಸೀಮಿತ ಆಗೋದಿಲ್ಲ. ಇಲ್ಲಿಯ ಕೆಲವು ಬೆಳವಣಿಗೆಗಳು ಅಷ್ಟಕ್ಕೆ ಸೀಮಿತ ಆಗುವಂಗೆ ಕಾಣ್ತಾ ಇಲ್ಲ. ಹೈಕಮಾಂಡ್ ಮಟ್ಟದಲ್ಲಿ ಹೈ ಲೆವೆಲ್ ಮೀಟಿಂಗ್ಗಳು ಕೂಡ ನಡೆದಿದ್ದಾವೆ, ಹೈ ವೋಲ್ಟೇಜ್ ಮೀಟಿಂಗ್ಗಳು ಕೂಡ ನಡೆದಿದ್ದಾವೆ. ದೆಹಲಿಯಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಹಾಗೂ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರ ಜೊತೆಗೆ ಮುಖ್ಯಮಂತ್ರಿಯವರು ಚರ್ಚೆಯನ್ನು ನಡೆಸಿದ್ದಾರೆ. ಬಹಳ ವಿಸ್ತೃತವಾದಂತಹ ಚರ್ಚೆಗಳನ್ನು ನಡೆಸಲಾಗಿದೆ. ನಿನ್ನೆ ರಾತ್ರಿ ಪೂರ್ತಿ ದೆಹಲಿಯಲ್ಲಿ ಹೈ ವೋಲ್ಟೇಜ್ ಮೀಟಿಂಗ್ ನಡೆದಿದೆ. ಹೈಕಮಾಂಡ್ನ ಜೊತೆಗೆ ಮೀಟಿಂಗ್ ಅನ್ನ ನಡೆಸಿದ್ದಾರೆ ಮುಖ್ಯಮಂತ್ರಿಯವರು. ಆ ಮೂಲಕ ಸಾಧಕ ಬಾಧಕಗಳ ಬಗ್ಗೆ ಚರ್ಚೆ ನಡೆಸ್ತಾ ಇದ್ದಾರೆ. ಯಾಕಂದ್ರೆ ಇಲ್ಲಿ ಪ್ರತಿಷ್ಠೆಗಿಂತ ಹೆಚ್ಚಾಗಿ ಸರ್ಕಾರವನ್ನ ಈಗ ಸುಸೂತ್ರವಾಗಿ ತೆಗೆದುಕೊಂಡು ಹೋಗಬೇಕು ಮತ್ತು ಮುಂದಿನ ಚುನಾವಣೆಗೆ ತಯಾರಿ ಮಾಡಬೇಕು. ಮುಂದಿನ ಚುನಾವಣೆಯ ತಯಾರಿ ಅನ್ನುವಂಥದ್ದು ಬಹಳ ಪ್ರಾಥಮಿಕವಾದಂತಹ ಅಜೆಂಡಾ ಈಗ ಕಾಂಗ್ರೆಸ್ಗೆ ಇದ್ದೇ ಇದೆ. ಆದಷ್ಟು ಬೇಗ ಸಂಪುಟದ ಗೊಂದಲಗಳನ್ನ ಬಗೆಹರಿಸಿಕೊಳ್ಬೇಕು, ಅದಕ್ಕೆ ಪೂರಕವಾದಂತಹ ನಿರ್ಧಾರಗಳನ್ನ
ಕೈಗೊಳ್ಳಬೇಕು ಮತ್ತು ಒಳ್ಳೆಯ ಸ್ವರೂಪದಲ್ಲಿ ಆಡಳಿತವನ್ನು ಕೊಡಬೇಕು. ಇನ್ನೆರಡು ದಿನಗಳಲ್ಲಿ ಅಧಿವೇಶನವೂ ಕೂಡ ಆರಂಭ ಆಗ್ತಾ ಇದೆ. ವಿಧಾನಮಂಡಲದ ಅಧಿವೇಶನವನ್ನು ಕರೆದಿದ್ದಾರೆ. ಆಲ್ರೆಡಿ ದಿನಾಂಕ ಫಿಕ್ಸ್ ಮಾಡಿ ಆಗಿದೆ. ಅಷ್ಟರೊಳಗಡೆ ಮಂತ್ರಿಗಳಿಗೆ ಖಾತೆಗಳ ಹಂಚಿಕೆ ಆಗಬೇಕು. ನೂತನ ಮಂತ್ರಿಗಳಿಗೆ ಖಾತೆ ಹಂಚಿಕೆ ಮಾಡಲೇಬೇಕಾಗಿರುವಂಥದ್ದು. ಮತ್ತು ಅವರು ಸದನಕ್ಕೆ ಹೋದಾಗ ನಮ್ಮ ಮಂತ್ರಿ ಅಂತ ಹೇಳ್ಕೊಂಡು ಇಂಟ್ರೊಡ್ಯೂಸ್ ಮಾಡೋಕ್ಕಾಗಲ್ಲ. ಮುಖ್ಯಮಂತ್ರಿಯವರು ತನ್ನ ಇಡೀ ಕ್ಯಾಬಿನೆಟನ್ನು ತನ್ನ ಸದನಕ್ಕೆ ವಿಧಾನಮಂಡಲಕ್ಕೆ ಪರಿಚಯಿಸುವ ಸಂದರ್ಭದಲ್ಲಿ ಅವರ ಖಾತೆಗಳನ್ನು ಹೇಳಬೇಕಾಗುತ್ತೆ. ಇವ್ರು ಯಾವ ಖಾತೆಯವರು ಅನ್ನೋದ್ರು ಕೂಡ ಹೇಳಬೇಕು. ಹಾಗಾಗಿ ಅದಕ್ಕೆ ಬೇಕಾದ ಪ್ರಯತ್ನಗಳನ್ನು ಮುಖ್ಯಮಂತ್ರಿಗಳು ಮಾಡ್ತಾ ಇದ್ದಾರೆ. ಮಹಿಳಾ ಮಂತ್ರಿ ಕುರಿತು ಅಂತಿಮ ನಿಲುವಿನ ಕುರಿತು ಮಾತುಕತೆಯನ್ನು ಕೂಡ ನಡೆಸಲಾಗ್ತಾ ಇದೆ. ಮಹಿಳಾ ಮಂತ್ರಿ ಯಾರಾಗಬೇಕು ಈ ವಿಚಾರದಲ್ಲೂ ಕೂಡ ನಿರ್ಧಾರಗಳನ್ನು ಕೈಗೊಳ್ಳಬೇಕಾಗಿದೆ. ಹೀಗಾಗಿ ಬಹಳಷ್ಟು ಕಸರತ್ತುಗಳು ತೆರೆಮರೆಯಲ್ಲಿ ನಡೀತಾ ಇರೋದು ಸ್ಪಷ್ಟವಾಗಿ ಗೋಚರಿಸ್ತಾ ಇದೆ. ರಾಹುಲ್ ಗಾಂಧಿ ಜೊತೆಗೆ ಚರ್ಚಿಸಿ ನಿರ್ಧಾರಗಳನ್ನ ನೀವು ಹೇಳಬೇಕು ಆದಷ್ಟು ಬೇಗನೆ. ಯಾಕಂದ್ರೆ ರಾಹುಲ್ ಗಾಂಧಿ ಅವರನ್ನ ನಿನ್ನೆ ಮೀಟ್ ಮಾಡೋಕ್ಕಾಗಲಿಲ್ಲ. ಅಲ್ಲಿ ಮುಖ್ಯಮಂತ್ರಿಯವರು ದೆಹಲಿ ಹೋಗಿದ್ದಾಗ ರಾಹುಲ್ ಗಾಂಧಿ ಅವರು ಪ್ರಯಾಗರಾಜಿನ ಕಾರ್ಯಕ್ರಮ, ಈ ಕಾರ್ಯಕ್ರಮಗಳಲ್ಲಿ ಬೇರೆ ಕಾರ್ಯಕ್ರಮಗಳಲ್ಲಿ ಬ್ಯುಸಿ ಇದ್ದಾರೆ. ಅವ್ರ ಜೊತೆಗೆ ಕರ್ನಾಟಕದ ವಿಚಾರದ ಬಗ್ಗೆ, ಕ್ಯಾಬಿನೆಟ್ ವಿಚಾರದ ಬಗ್ಗೆ ಚರ್ಚಿಸೋದಕ್ಕೆ ಅವಕಾಶ ಸಿಗ್ತಾ ಇಲ್ಲ. ನಿರ್ಧಾರಗಳನ್ನ ರಾಹುಲ್ ಗಾಂಧಿ ಜೊತೆಗೆ ಚರ್ಚಿಸದೆ ಕಾಂಗ್ರೆಸ್ ಅವರು ತೆಗೆದುಕೊಳ್ತಾ ಇಲ್ಲ. ಈ ರೀತಿಯಾದಂಥ ಕಗ್ಗಂಟು ಅಲ್ಲಿ ನಿರ್ಮಾಣ ಆಗ್ತಾ ಇದೆ. ನೂತನ ಸಚಿವರಿಗೆ ಇಂದು ಇಲ್ಲವೇ ನಾಳೆ ಖಾತೆ ಹಂಚಿಕೆಯ ಸಾಧ್ಯತೆಯೂ ಕೂಡ ಇದ್ದೇ ಇದೆ. ಇವತ್ತು ಅಥವಾ ನಾಳೆ ಹಂಚಿಕೆ ಮಾಡಲೇಬೇಕು. ಯಾಕಂದ್ರೆ ಸದನಕ್ಕೆ ಹೋಗೋದಕ್ಕಿಂತ ಮುಂಚಿತವಾಗಿ ಯಾರಿಗೆ ಯಾವ ಖಾತೆ ಅನ್ನೋದಾದ್ರೂ ದೃಢಪಡಬೇಕಾಗತ್ತೆ. ಅಥವಾ ಯಾರ್ದಾದ್ರೂ ರಾಜೀನಾಮೆ ಪಡ್ಕೊಳ್ಬೇಕು ಅಂತ ಹೇಳಿದ್ರೆ ಅದರ ನಿರ್ಧಾರವನ್ನ ಪ್ರಕಟಿಸಬೇಕಾಗತ್ತೆ. ಸಂಪುಟ ವಿಸ್ತರಣೆಯ ಬಳಿಕದ ಬಿಕ್ಕಟ್ಟುಗಳು ಈಗ ಮುಖ್ಯಮಂತ್ರಿಯವರಿಗಿರುವ ಅತಿ ದೊಡ್ಡ ಸವಾಲು. ಸಂಪುಟ ವಿಸ್ತರಣೆಯನ್ನು ಮಾಡಿದ್ರು, ಅದಕ್ಕಾಗಿ 60 ದಿವಸಗಳ ಕಾಲ ಸಮಯ ತೆಗೆದುಕೊಂಡ್ರು. ಆದರೆ ಆ ವಿಸ್ತರಣೆ ಸುಸೂತ್ರ ಆಗಿಲ್ಲ. ಬದಲಿಗೆ ಒಂದಿಷ್ಟು ಬಿಕ್ಕಟ್ಟುಗಳನ್ನು ತಂದಿಟ್ಟಿದೆ. ಸಂಪುಟದ ವಿಸ್ತರಣೆ ಅನ್ನುವಂಥದ್ದು ಹಿರಿಯ ನಾಯಕರುಗಳ ಮುನಿಸಿಗೆ ಕಾರಣ ಆಗಿದೆ. ಅದು ಸ್ವಲ್ಪ ಜಾಸ್ತಿ ಮಟ್ಟದಲ್ಲಿನೇ. ಹಿಂದೆಯೂ ಕೂಡ ಮುನಿಸು ಇವೆಲ್ಲ ಕೋಪ ತಾಪ ಇವೆಲ್ಲ ಇರ್ತಿತ್ತು. ಆದರೆ ಈ ಬಾರಿಯದ್ದು ಸ್ವಲ್ಪ ವಿಚಿತ್ರವಾಗಿದೆ, ವಿಶಿಷ್ಟವಾಗಿದೆ. ಅದನ್ನ ನಾಜೂಕಾಗಿ ನಿಭಾಯಿಸಬೇಕಾಗಿದೆ. ಮುಖ್ಯಮಂತ್ರಿಯವರ ಆದ್ಯತೆಯೂ ಕೂಡ ಅದನ್ನು ನಾಜೂಕಾಗಿ ನಿಭಾಯಿಸೋದ್ರ ಕಡೆಗೇನೇ ಇದೆ. ಹಾಗಾಗಿ ಶಾಸಕರ ಅಸಮಾಧಾನವನ್ನ ಬಗೆಹರಿಸುವ ನಿಟ್ಟಿನಲ್ಲಿ 1-to-1 ಮೀಟಿಂಗು, ಗ್ರೂಪ್ ಮೀಟಿಂಗು, ಕರೆಸಿ ಮಾತುಕತೆ, ಅವರ ಮನೆಗೆ ಹೋಗೋದು ಅಥವಾ ಅವ್ರನ್ನ ತಮ್ಮ ಮನೆಗೆ ಕರೆಸ್ಕೊಳ್ಳೋದು ಇವೆಲ್ಲ ಮಾಡಿದ್ದಾರೆ. ಆ ಅಸಮಾಧಾನವನ್ನು ಬಗೆಹರಿಸುವ ಪ್ರಯತ್ನವನ್ನ ಮುಖ್ಯಮಂತ್ರಿಯವರೇ ಮುಂದೆ ನಿಂತು ಮಾಡ್ತಾ ಹೋಗಿದ್ದಾರೆ. ಅದಕ್ಕೆ ಬೇರೆ ಯಾರನ್ನು ಡಿಪೆಂಡ್ ಆಗಿಲ್ಲ. ಅವರು ಹೆಚ್ಚಾಗಿ ತಾವೇ ಮುಂತುವರ್ಜಿ ವಹಿಸಿ ಮಾಡ್ಕೊಂಡಿದ್ದಾರೆ. ಜೊತೆಗೆ ಅದೇ ಸಂದರ್ಭದಲ್ಲಿನೇ ಕೆಪಿಸಿಸಿ ಅಧ್ಯಕ್ಷರು ಕೂಡ ಆ ಕೆಲಸವನ್ನು ಮಾಡ್ತಾ ಹೋಗಿದ್ದಾರೆ. ಇನ್ನು ಸಚಿವ ಸ್ಥಾನಕ್ಕೆ ಪಟ್ಟು ಹಿಡಿದು ಅದಕ್ಕಾಗಿ ಮುನಿಸಿಕೊಂಡು ಅದರಿಂದಾಗಿ ಬಂಡಾಯ ಅವರನ್ನ ಸಮಾಧಾನ ಪಡಿಸಲೇಬೇಕು. ಅವರುಗಳನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳಲೇಬೇಕು. ಈಗ ನಮ್ಮಲ್ಲಿ 140 ಜನ ಕೂಡ ಅರ್ಹರೇ, 136 ಜನ ಕೂಡ ಅರ್ಹರೇ, ಇಷ್ಟು ಹೇಳಿದ್ರೆ ಸಾಕಾಗೋದಿಲ್ಲ. ಹೌದು, ನಮ್ಮ ಅರ್ಹತೆಗೆ ನಮ್ಗೇನ್ ಸಿಕ್ತು ಅನ್ನುವ ಮಾತುಗಳು ಶಾಸಕರಿಂದ ಬರ್ತಾ ಇದೆ. ಇನ್ನು ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಅಭಿಪ್ರಾಯವೂ ಕೂಡ ಬಹಳ ಮುಖ್ಯ ಆಗಿದೆ. ಅವರು ಸಂಪುಟ ವಿಸ್ತರಣೆಯ ದಿವಸ ಲೋಕಭವನಕ್ಕೆ ಬರಲಿಲ್ಲ, ಪ್ರಮಾಣ ವಚನ ಸ್ವೀಕಾರ ಸಮಾರಂಭವನ್ನ ನೋಡಲಿಲ್ಲ, ಅಲ್ಲಿಗೆ ಗೈರು ಹಾಜರಾಗಿದ್ರು. ಆ ಗೈರು ಹಾಜರಿನೇ ಅತಿ ದೊಡ್ಡ ಸಂದೇಶದ ರೀತಿಯಲ್ಲೂ ಕೂಡ ಇದೆ. ಹೀಗಾಗಿ ಸಿದ್ದರಾಮಯ್ಯನವರ ಅಭಿಪ್ರಾಯ ಏನಿದೆ, ಅವರಿಗೆ ಸಂಪುಟ ವಿಸ್ತರಣೆಯ ವಿಚಾರದಲ್ಲಿ ಯಾವ ಮುನಿಸು ಎದುರಾಗಿದೆ ಇದು ಗೊತ್ತಾಗಬೇಕಾಗಿದೆ. ಇದು ಈ ವಿಚಾರಗಳನ್ನು ನಿಭಾಯಿಸಬೇಕಾಗಿದೆ. ಇದು ಬಹಿರಂಗ ಆಗಬೇಕು ಅಂತ ಹೇಳಿ ಅಲ್ಲ. ಅವರ ಅಭಿಪ್ರಾಯಗಳು ಮುಖ್ಯಮಂತ್ರಿಯವರಿಗೆ ಖಂಡಿತವಾಗ್ಲೂ ಕೂಡ ತಲುಪಿರುತ್ತೆ. ಅವರಿಬ್ಬರು ಕೂಡ ಒಬ್ರಿಗೊಬ್ರು ಕೂತ್ಕೊಂಡು ಒಂದೇ ಕೋಣೆಯಲ್ಲಿ ಕೂತ್ಕೊಂಡು ಮಾತಾಡಿದಾಗ ಸಹಜವಾಗಿದೆ ಸಿದ್ದರಾಮಯ್ಯನವರ ಮನಸ್ಸಿನಲ್ಲಿ ಏನಿದೆ ಅನ್ನೋಂಥದ್ದು ಶಿವಕುಮಾರ್ ಅವ್ರಿಗೂ ಕೂಡ ಗೊತ್ತಿರುತ್ತೆ. ಹೀಗಾಗಿ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಅಭಿಪ್ರಾಯವನ್ನ ಆದ್ಯತೆಯ ಮೇಲೆ ಪರಿಗಣನೆಗೆ ತೆಗೆದುಕೊಳ್ಳಲೇಬೇಕಾಗತ್ತೆ, ವಿಶ್ವಾಸಕ್ಕೆ ತೆಗೆದುಕೊಳ್ಳಲೇಬೇಕಾಗತ್ತೆ. ಬಿ ನಾಗೇಂದ್ರ ಅವರಿಗೆ ಎದುರಾಗಿರುವಂತಹ ಕಾನೂನಿನ ಸಂಕಷ್ಟ ಇದು ಬಗೆಹರಿಸಿಕೊಂಡು ಹೋಗಬೇಕು. ಅದನ್ನು ಹೇಗೆ ನಾಜೂಕಾಗಿ ನಿಭಾಯಿಸಬೇಕು. ಈಗ ಪ್ರತಿಪಕ್ಷಗಳ ಒತ್ತಡ ಇದೆ ಅಂತ ಹೇಳಿ ಬಿ ನಾಗೇಂದ್ರ ಅವರ ರಾಜೀನಾಮೆನ ಏಕಾಏಕಿ ಪಡ್ಕೊಳ್ಳೋದಕ್ಕೆ ಆಗೋದಿಲ್ಲ. ಯಾಕಂದ್ರೆ ನಿರ್ಧಾರ ಕೈಗೊಂಡಾಗಿದೆ. ಅವ್ರನ್ನ ಸಂಪುಟಕ್ಕೆ ಸೇರಿಸೋದಕ್ಕಿಂತ ಮುಂಚಿತವಾಗಿ ಯಾವ ಸಿಚುವೇಶನ್ ನಲ್ಲಿ ಕಾಂಗ್ರೆಸ್ ಇದೆಯೋ ಅದೇ ಸಿಚುವೇಶನ್ ಈಗಲೂ ಕೂಡ ಇದೆ. ಸಂಪುಟಕ್ಕೆ ಅವ್ರನ್ನ ಸೇರ್ಪಡೆ ಮಾಡಿದ ನಂತರ ಕಾನೂನಾತ್ಮಕವಾಗಿ ಬಹಳ ದೊಡ್ಡ ಬದಲಾವಣೆಗಳೇನೂ ಆಗಿಲ್ಲ. ಹೀಗಿರುವಾಗ ನಾಗೇಂದ್ರ ಅವ್ರನ್ನ ಸೇರ್ಪಡೆ ಮಾಡಿರೋದನ್ನ ಸಮರ್ಥಿಸ್ಕೊಳ್ಬೇಕಾಗತ್ತೆ, ಅದನ್ನ ಡಿಫೆಂಡ್ ಮಾಡ್ಕೊಳ್ಬೇಕಾಗತ್ತೆ, ಅದನ್ನ ಮುಂದುವರಿಸ್ಕೊಂಡು ಹೋಗಬೇಕಾಗಿರುವಂತಹ ಅನಿವಾರ್ಯತೆಯೂ ಕೂಡ ಇದ್ದೇ ಇದೆ. ಇನ್ನು ಮಹಿಳಾ ಸಚಿವ ಸ್ಥಾನದ ಹಂಚಿಕೆಯ ಬಗ್ಗೆಯೂ ಕೂಡ ತೀರ್ಮಾನ ಆಗಬೇಕು. ಖಾಲಿರುವ ಒಂದೇ ಸೀಟನ್ನು ಮಾತ್ರ ತುಂಬಿಕೊಳ್ಳೋದಿದ್ರೆ ಬಹುಶಃ ಶಿವಕುಮಾರ್ ಅವರಿಗೆ ಯಾವ ಸಮಸ್ಯೆನೂ ಇರಲಿಲ್ಲ. ಒಂದೇ ಸೀಟನ್ನು ಮಾತ್ರ ತುಂಬಿಕೊಳ್ಳೋದಿದ್ರೆ, ಯಾಕಂದ್ರೆ ಅದಕ್ಕೆ ಒಬ್ಬ ಮಹಿಳೆಯನ್ನ ಮಂತ್ರಿಯನ್ನಾಗಿ ಸ್ವೀಕರಿಸಿದ್ರೆ ಸಾಕಾಗಿರ್ತಿತ್ತು. ಅದು ಯಾರು 6 ಜನರಲ್ಲಿ ಯಾರು ಅನ್ನುವಂಥದ್ದು ನಂತರ ತೀರ್ಮಾನ.
ಆ ತೀರ್ಮಾನವನ್ನು ಕೈಗೊಂಡ್ರೆ ಸಾಕಾಗ್ತಿತ್ತು. ಆದರೆ ಇದು ಅಲ್ಲಿಗೆ ಇಲ್ಲ, ಅಲ್ಲಿಗೆ ನಿಲ್ಲುವ ಲಕ್ಷಣಗಳು ಇಲ್ಲ. ಹೀಗಾಗಿ ಮಹಿಳಾ ಸಚಿವ ಸ್ಥಾನದ ಹಂಚಿಕೆಯೂ ಕೂಡ ಈಗ ಕಗ್ಗಂಟಿಗೆ ಕಾರಣ ಆಗಿದೆ. ನೂತನ ಸಚಿವರ ಖಾತೆ ಹಂಚಿಕೆಯನ್ನು ಮಾಡಲೇಬೇಕು. ಅದನ್ನು ಇನ್ನಷ್ಟು ದಿವಸಗಳ ಕಾಲ ವಿಳಂಬ ಮಾಡ್ತಾ ಹೋಗೋದಕ್ಕೆ ಸಾಧ್ಯ ಇಲ್ಲ. ಈಗ ಆಲ್ರೆಡಿ 7 ದಿವಸ ಆಯಿತು. ಹೀಗಿರುವಾಗ ಇನ್ನೆಷ್ಟು ಮುಂದಕ್ಕೆ ಹಾಕೋದಕ್ಕೆ ಸಾಧ್ಯ? ಹಂಚಿಕೆಯಾಗಿರುವಂತಹ ಖಾತೆಗಳ ಬದಲಾವಣೆಯ ಬಗ್ಗೆಯೂ ಕೂಡ ಯೋಚನೆಗಳಿದ್ದಾವೆ. ಇವೆಲ್ಲವೂ ಕೂಡ ನಿಭಾಯಿಸಬಹುದಾಗಿರುವಂತಹ ಸಮಸ್ಯೆಗಳು. ಅಂದರೆ ಮುಖ್ಯಮಂತ್ರಿಯವರು ನಿರ್ಧಾರಗಳನ್ನು ಕೈಗೊಳ್ಳಬಹುದು, ಅವ್ರ ಜೊತೆ ಚರ್ಚಿಸಬಹುದು, ಬದಲಾವಣೆ ಮಾಡಬಹುದು. 2 ಅಥವಾ 3 ರಾಜೀನಾಮೆ ಪಡೆದು ಹಿರಿಯರಿಗೆ ಕೊಡುವಂತಹ ಯೋಚನೆ ಈಗ ಸಾಗ್ತಾ ಇದೆ. ಅಂದರೆ ತನ್ನ ಸಂಪುಟದಲ್ಲೇ ಆಲ್ರೆಡಿ ಇರತಕ್ಕಂತಹ ಸಚಿವರಲ್ಲಿ ಕನಿಷ್ಠ 2-3 ರಾಜೀನಾಮೆಯನ್ನು ಪಡ್ಕೊಂಡು ಅದನ್ನು ಬೇರೆ ಹಿರಿಯರಿಗೆ ಕೊಡುವುದರ ಬಗ್ಗೆ ಯೋಚನೆಗಳು ನಡೀತಾ ಇದ್ದಾವೆ. ಈ ವಿಚಾರದಲ್ಲಿ ಈ ಎಲ್ಲ ಬಂಡಾಯದ ಶಮನಕ್ಕೆ ಹೈಕಮಾಂಡ್ ಕೂಡ ಸೂತ್ರಗಳನ್ನು ಹೆಣಿತಾ ಇದೆ. ಸಂಪುಟ ವಿಸ್ತರಣೆಯ ಸಂಕಷ್ಟಕ್ಕೆ ಹೈಕಮಾಂಡ್ನಿಂದ ಕೂಡ ಸೂತ್ರಗಳನ್ನು ಹೆಣೆಯಲಾಗ್ತಾ ಇದೆ. ಬಹಳ ಮುಖ್ಯವಾಗಿ ಹಾಲಿ 2 ಸಚಿವರನ್ನ ಕೈ ಬಿಡುವ ಸಾಧ್ಯತೆ ಈಗ ಗೋಚರಿಸ್ತಾ ಇದೆ. ಆಗಿದ್ದಾಯ್ತು, ಬಟ್ ನಾವೀಗ ಇದನ್ನು ಸರಿಪಡಿಸಬೇಕು ಅನ್ನೋಂತಹ ಕಾರಣಕ್ಕಾಗಿ 2ರನ್ನ ರಾಜೀನಾಮೆ ಪಡೆಯುವಂತಹ ಸಾಧ್ಯತೆ ಇದೆ. ಹೀಗಾಗಿ ಎಂ ಕೃಷ್ಣಪ್ಪ ಅವರ ಜೊತೆಗೆ ಮತ್ತೊಬ್ಬ ಹಿರಿಯ ಶಾಸಕರಿಗೆ ಮಣೆ ಹಾಕುವಂಥದ್ದು ಬಹುತೇಕ ನಿಶ್ಚಿತ ಅಂತ ಹೇಳಲಾಗ್ತಾ ಇದೆ. 2ರನ್ನ ಒಂದು ವೇಳೆ ಸಂಪುಟದಿಂದ ಕೈ ಬಿಟ್ಟರು ಅಂತ ಹೇಳಿದ್ರೆ ಆಗ 3 ಖಾಲಿ ಸ್ಥಾನಗಳು ಏರ್ಪಡ್ತವೆ. ಅದರಲ್ಲಿ ಒಬ್ಬರು ಮಹಿಳೆಗೆ ಅವಕಾಶವನ್ನು ಮಾಡಿಕೊಡ್ಬೋದು, 2 ಹಿರಿಯ ಸಚಿವರುಗಳಿಗೆ, ಹಿರಿಯ ಶಾಸಕರುಗಳಿಗೆ ಅವಕಾಶ ಮಾಡಿಕೊಡ್ಬೋದು. ಹಾಗೆಯೇ ಹಿರಿಯ ಸಚಿವರ ಖಾತೆಗಳ ಬದಲಾವಣೆಯ ಬಗ್ಗೆಯೇ ಅಥವಾ ಹೆಚ್ಚುವರಿ ಖಾತೆಯ ಹಂಚಿಕೆಯ ಬಗ್ಗೆಯೂ ಕೂಡ ಚಿಂತನೆ ನಡೀತಾ ಇದೆ. ಈ ನಿಟ್ಟಿನಲ್ಲಿ ಪ್ರಯತ್ನಗಳಾಗ್ತಾ ಇದೆ. ಅತೃಪ್ತರಿಗೆ ಪ್ರಬಲ ನಿಗಮ ಮಂಡಳಿಗಳಿಗೆ ಅಧ್ಯಕ್ಷ ಸ್ಥಾನವನ್ನು ಕೂಡ ಕೊಡಬಹುದು. ಅತೃಪ್ತ ಶಾಸಕರುಗಳಿಗೆ ಪ್ರಬಲ ನಿಗಮ ಮಂಡಳಿಯ ಅಧ್ಯಕ್ಷ ಸ್ಥಾನ, ಶಾಸಕರ ಕ್ಷೇತ್ರಗಳಿಗೆ ಹೆಚ್ಚಿನ ಅನುದಾನದ ಭರವಸೆ, ಇವೆಲ್ಲವೂ ಕೂಡ ಮುಖ್ಯಮಂತ್ರಿಯವರು ಮಾತುಕತೆಯ ಮೂಲಕವಾಗಿ ನಿಭಾಯಿಸಿಕೊಂಡು ಹೋಗಬಹುದಾಗಿರುವಂತಹ ವಿಚಾರಗಳು. ಈ ವಿಷಯದಲ್ಲಿ ಮುಖ್ಯಮಂತ್ರಿಯವರು ಏನು ಹೇಳ್ತಿದ್ದಾರೆ ಅನ್ನೋದು ಕೂಡ ನಿಮ್ಗೆ ತೋರಿಸ್ತೀನಿ. ಕ್ಯಾಬಿನೆಟ್ ಇನ್ನೂ ಆಗಿಲ್ಲ ಅಂತ. ಆರಾಗಿಲ್ಲ, ಒಂದೇ ಒಂದು ಕಾಲಿದೆ ಅಷ್ಟೇ. ಅದೇ ಒಂದು ಕಾಲಿದೆ. ಮಹಿಳೆ ಕೋರ್ಟ್ ಅಂತ ಒಂದು ಮಹಿಳೆ ಕೊಡ್ಲೇಬೇಕು. ಅದು ಯಾವಾಗ ಆಗ್ಬೋದು? 1-2 ದಿನ ಅಥವಾ ಅದೇನು ಅಷ್ಟು ಅರ್ಜೆಂಟ್ ಏನಿಲ್ಲ. ಮಹಿಳೆ ಕೊಡ್ಬೇಕು, ಕೊಡ್ತೀವಿ ಸರ್. ಈಗಾಗಲೇ ಸಚಿವ ಸ್ಥಾನ ನೀಡಿದೀರಾ, ಖಾತೆ ಹಂಚಿಕೆ ಬೇರೆ ಹತ್ರ ಬರ್ತಿದೆ. ಇನ್ 3 ದಿನ, ನಾಳೆ 3 ದಿನ. ಎಷ್ಟು ದಿನ ಇತ್ತು? ಯಡಿಯೂರಪ್ಪನವ್ರು ಎಷ್ಟು ದಿನ ಇದ್ರು? ನಾವೆಲ್ಲರಿಗೂ ಹೋಗಿ, ನೀವು ಮಂತ್ರಿಗಳು ಎಲ್ಲ ಜಿಲ್ಲೆಗಳಿಗೆ ಹೋಗಿ ಎಲ್ಲ ಬರದ ಬಗ್ಗೆ ನೋಡಿ ಅಂತ ಹೇಳಿದೀನಿ. ಎಲ್ಲರಿಗೂ ಬಹಳ ಒಳ್ಳೆ ಕೆಲಸ ಮಾಡಿದ್ದಾರೆ. ಹೋಗಿ ಎಲ್ಲ ತಂದು ಎಲ್ಲ ರಿಪೋರ್ಟ್ ಕೊಟ್ಟಿದ್ದಾರೆ, ದೂರ್ ಮಾಡಿದ್ದಾರೆ. ಕೊಡ್ತೀನಿ. ಹೀಗೆ ಮುಖ್ಯಮಂತ್ರಿಯವರು ನಾನು ಎಲ್ಲವನ್ನೂ ಕೂಡ ಸುಸೂತ್ರವಾಗಿ ನಿಭಾಯಿಸ್ತೀನಿ ಅನ್ನುವಂತಹ ಸಂದೇಶವನ್ನ ಕೊಡ್ತಾ ಇದ್ದಾರೆ. ಆದರೆ ಇಲ್ಲಿ ಬದಲಾವಣೆಯ ವಿಚಾರಗಳಿಗೆ ಬಂದಂತಹ ಸಂದರ್ಭದಲ್ಲಿ ನೋಡಿ, ಮಂಕಾಳು ವೈದ್ಯ ಅವರದ್ದು ಹೆಸರು ಇತ್ತು, ಆದರೆ ಅವರನ್ನ ಬದಲಾಯಿಸಿ ಅಲ್ಲಿ SS ಮಲ್ಲಿಕಾರ್ಜುನ್ ಅವರಿಗೆ ಅವಕಾಶವನ್ನ ಮಾಡಿಕೊಡಲಾಯಿತು. ಕಡೆಯ ಹಂತದಲ್ಲಿ 2ನೇ ಪಟ್ಟಿಯಲ್ಲಿ 2ನೇ ಪಟ್ಟಿ ಬಂದಾಗ ಅಲ್ಲಿ SS ಮಲ್ಲಿಕಾರ್ಜುನ್ ಅವರ ಹೆಸರು ಹೋಯಿತು. ಈಗ ಇಲ್ಲಿ ಒಬ್ಬ ಅಹಿಂದ ವರ್ಗದ ಸಚಿವ, ಇನ್ನೋರ್ವ ಮುಸ್ಲಿಂ ಹಾಗೂ ಮತ್ತೋರ್ವ ಒಕ್ಕಲಿಗ, ಇವ್ರುಗಳನ್ನ ಈ ಬಾರಿ ಕೈ ಬಿಡುವ ಸಾಧ್ಯತೆಯೂ ಕೂಡ ಗೋಚರಿಸ್ತಾ ಇದೆ ಅಂತೇಳಿ. ಇಲ್ಲಿ ಯಾರೋ 3ರನ್ನ ಬದಲಾವಣೆ ಮಾಡಬಹುದು, ಸಂಪುಟದಿಂದ ಕೈ ಬಿಡಬಹುದು ಅನ್ನುವಂಥದ್ದು ಈಗ ಸದ್ಯಕ್ಕೆ ಚರ್ಚೆಯಲ್ಲಿರುವಂತಹ ಅಂಶ. ಇದರಲ್ಲಿ ಯಾವ ನಿರ್ಧಾರ ಆಗುತ್ತೆ ಗೊತ್ತಿಲ್ಲ. ಈ ನಿರ್ಧಾರ ಹೊರಬೀಳುವಂತಹ ಸಾಧ್ಯತೆ ಇದ್ದೇ ಇದೆ. ಈ ನಿಟ್ಟಿನಲ್ಲಿ ಬದಲಾವಣೆಯ ಬಡಿದಾಟ ಅಂತೂ ಮುಂದುವರಿತಾ ಇದೆ. ಸರ್ಕಾರದ ಮಟ್ಟದಲ್ಲಿ ಇದಕ್ಕೆ ಬೇಕಾದಂತಹ ತಂತ್ರಗಾರಿಕೆಗಳನ್ನು ಹೆಣಿಯಲಾಗ್ತಾ ಇದೆ. ಅಹಿಂದ, ಮುಸ್ಲಿಂ, ಒಕ್ಕಲಿಗ ಇವರಲ್ಲಿ ಯಾರ್ಯಾರನ್ನ ಕೈ ಬಿಡ್ತಾರೆ, ಯಾರನ್ನ ಸೇರಿಸ್ಕೊಳ್ತಾರೆ ಗೊತ್ತಿಲ್ಲ. ಅದು ಈಗ ನಿರ್ಧಾರ ಆಗಬೇಕಾಗಿರುತ್ತೆ. ಆ ನಿಟ್ಟಿನಲ್ಲಿ ಪ್ರಯತ್ನಗಳು ಸಾಗ್ತಾ ಇದ್ದಾವೆ. ಇನ್ನು ಬದಲಾವಣೆಯ ವಿಚಾರಗಳಿಗೆ ಬಂದಂತಹ ಸಂದರ್ಭದಲ್ಲಿ ಲೋಕೋಪಯೋಗಿ ಸಚಿವರಾಗಿರುವಂತಹ ಸತೀಶ್ ಜಾರಕಿಹೊಳಿ ಅವರ ಖಾತೆಯೂ ಕೂಡ ಬದಲಾವಣೆ ಆಗಬಹುದು ಅಂತ ಹೇಳಲಾಗ್ತಾ ಇದೆ. ಇಲ್ಲಿ ಅವರು ಕೂಡ ಸಮಾಜ ಕಲ್ಯಾಣ ಖಾತೆಯನ್ನ ಪಡ್ಕೊಳ್ಳೋದ್ರ ಕಡೆಗೆ ಉತ್ಸುಕರಾಗಿದ್ದಾರೆ ಅನ್ನುವಂತಹ ಮಾಹಿತಿ ಇರುವಂಥದ್ದು. ಆ ನಿಟ್ಟಿನಲ್ಲಿ ಪ್ರಯತ್ನಗಳು ಸಾಗ್ತಾ ಇದ್ದಾವೆ ಮತ್ತು ಆ ಬದಲಾವಣೆಗಳನ್ನು ನಿರೀಕ್ಷಿಸಲಾಗಿದೆ. ಇನ್ನು ರಾಮಲಿಂಗಾರೆಡ್ಡಿ ಅವರು ಹಿರಿಯ ಸಚಿವರು, ಜಲಸಂಪನ್ಮೂಲ ಖಾತೆ ಇದೆ. ಇಲ್ಲಿ ಇವರಿಗೆ ಖಾತೆ ಬದಲಾವಣೆಗಿಂತ ಹೆಚ್ಚಾಗಿ ಇವರಿಗೆ ಒಂದು ಹೆಚ್ಚುವರಿ ಖಾತೆ ಸೇರಿಕೊಳ್ಳುವಂತಹ ಸಾಧ್ಯತೆ ಇದೆ. ಮುಜರಾಯಿ ಖಾತೆಯನ್ನ ರಾಮಲಿಂಗಾರೆಡ್ಡಿ ಅವರಿಗೆ ಕೊಡಬಹುದು. ಯಾಕಂದ್ರೆ ಇದೇ ಮೊದಲ ಬಾರಿಗೆ ಮುಜರಾಯಿ ದೇವಸ್ಥಾನಗಳ ಅರ್ಚಕರುಗಳ ಜೊತೆ ಸೇರಿ ನಮಗೆ ಇದೇ ಮಂತ್ರಿ ಬೇಕು ಅಂತ ಕೇಳಿದಾರಂತೂ ಇದೇ ಮೊದಲು. ಯಾವತ್ತೂ ಕೂಡ ಮುಜರಾಯಿ ಸಚಿವರುಗಳ ಬಗ್ಗೆ ಮುಜರಾಯಿ ದೇವಸ್ಥಾನಗಳ ಅರ್ಚಕರು ಬಹಳ ಪ್ರೀತಿಯಿಂದ ಇಟ್ಕೊಂಡಿರುವಂಥದ್ದು ಬಹಳ ಕಡಿಮೆ. ಆದರೆ ರಾಮಲಿಂಗಾರೆಡ್ಡಿ ಅವರ ವಿಚಾರದಲ್ಲಿ ಅವರೇ ಮುಜರಾಯಿ ಸಚಿವರಾಗಬೇಕು ಅಂತ ಕೇಳ್ಕೊಂಡಿದ್ದಾರೆ. ಹಾಗಾಗಿ ಅವರಿಗೆ ಮುಜರಾಯಿ ಖಾತೆಯನ್ನು ಹೆಚ್ಚುವರಿಯಾಗಿ ಕೊಡಬಹುದು.
KH ಮುನಿಯಪ್ಪ ಅವರು ಆಹಾರ ಸಚಿವರು, ಅವರು ಕೂಡ ಕಣ್ಣಿಟ್ಟಿರುವಂಥದ್ದು ಸಮಾಜ ಕಲ್ಯಾಣ ಇಲಾಖೆ ಮೇಲೆ. ಸಮಾಜ ಕಲ್ಯಾಣ ಇಲಾಖೆ ತನಗೆ ಬೇಕೇ ಬೇಕು ಅಂತೇಳಿ KH ಮುನಿಯಪ್ಪ ಅವರು ಕೇಳ್ತಾ ಇದ್ದಾರೆ. ಆದರೆ ಮುನಿಯಪ್ಪ ಅವರೇ ಉಳ್ಕೊಳ್ತಾರಾ ಅಥವಾ ಮುನಿಯಪ್ಪ ಅವರ ಬದಲಿಗೆ ಅವರ ಮಗಳನ್ನ ಏನಾದರೂ ಮಂತ್ರಿ ಮಾಡ್ತಾರಾ, ಈ ಅನುಮಾನ ಇದ್ದೇ ಇದೆ. ಹೀಗಾಗಿ ಇಲ್ಲೊಂದು ಬದಲಾವಣೆಯ ಸಾಧ್ಯತೆಯೂ ಕೂಡ ಗೋಚರಿಸ್ತಾ ಇರುವಂಥದ್ದು. ಇನ್ನು ಇಲ್ಲಿರುವಂತಹ ಆಯ್ಕೆಗಳು ಹೇಗೆ? ಓರ್ವ ಒಕ್ಕಲಿಗ ಸಚಿವ ರಾಜೀನಾಮೆಯನ್ನು ಒಂದು ವೇಳೆ ಕೊಟ್ಟಿದ್ದು ಹೌದು ಅಂತ ಹೇಳಿ ಆದ್ರೆ, ಓರ್ವ ಒಕ್ಕಲಿಗ ಸಚಿವರಿಂದ ರಾಜೀನಾಮೆಯನ್ನು ಪಡೆದಿದ್ದು ಹೌದು ಅಂತ ಹೇಳಿ ಆದ್ರೆ, ಆ ಸ್ಥಾನಕ್ಕೆ, ಖಾಲಿ ಸ್ಥಾನಕ್ಕೆ ಎಂ ಕೃಷ್ಣಪ್ಪ ಅಥವಾ ಪ್ರಿಯಾ ಕೃಷ್ಣ ಅವರನ್ನ ಮಂತ್ರಿಯಾಗಿ ತೆಗೆದುಕೊಳ್ಬಹುದು. ಇವರಿಬ್ಬರಲ್ಲಿ ಒಬ್ಬರನ್ನ ಮಂತ್ರಿಯಾಗಿ, ತಂದೆ ಅಥವಾ ಮಗ ಇಬ್ಬರಲ್ಲಿ ಒಬ್ಬರನ್ನ ಮಂತ್ರಿಯಾಗಿ ತೆಗೆದುಕೊಳ್ಬಹುದು. ಇನ್ನು KH ಮುನಿಯಪ್ಪ ಅವರು ಒಪ್ಪಿದ್ರೆ ರಾಜೀನಾಮೆಯನ್ನು ಕೊಡಿಸಿ ಅವಾಗ ಅವರ ಮಗಳಿಗೆ ಮಂತ್ರಿ ಸ್ಥಾನವನ್ನು ಕೊಡುವಂತಹ ಕೆಲಸವನ್ನು ಮಾಡಬಹುದು. ಮುನಿಯಪ್ಪ ಸ್ಥಾನವನ್ನು ಮಗಳು ರೂಪಾ ಶಶಿಧರ್ಗೆ ನೀಡುವಂಥದ್ದು. ಇದು ಒಂದು ಸುಲಭವಾದಂಥ ಸೂತ್ರ ಆಗುತ್ತೆ. ಈ ಸೂತ್ರ ಏನಾದರೂ ವರ್ಕ್ ಆಯಿತು ಅಂತ ಹೇಳಿದ್ರೆ ಮಹಿಳಾ ಕೋಟಾದಲ್ಲಿ ಸಚಿವ ಸ್ಥಾನದ ಕೋಟಾವನ್ನು ಕೂಡ ತುಂಬಿದಂಗೆ ಆಯಿತು. ಹಾಗೆಯೇ ಇಲ್ಲಿ ವಿಶೇಷವಾಗಿ ಕಾನೂನು ಅದರ ಜೊತೆಗೇನೆ ಕೋಲಾರ ಚಿಕ್ಕಬಳ್ಳಾಪುರಕ್ಕೆ ಒಂದು ಪ್ರಾತಿನಿಧ್ಯ ಕೊಟ್ಟಂಗೂ ಆಯಿತು. ಆ ನಿಟ್ಟಿನಲ್ಲಿ ಯೋಚನೆ ಮಾಡ್ಬೋದು. ಇನ್ನು ಎರಡನೇದು, ಇಲ್ಲಿ ಕಾನೂನು ತೊಡಕಿರುವಂತಹ ಸಚಿವರುಗಳನ್ನ ಬದಲಾವಣೆ ಮಾಡಬಹುದು ಅಂತೇಳಿ ಅಲ್ಲಿ ತೆರವಾಗುವಂತಹ ಸ್ಥಾನಕ್ಕೆ ಅನ್ನಪೂರ್ಣ ತುಕಾರಾಮ್ಗೆ ಅವಕಾಶವನ್ನ ಮಾಡಿಕೊಡಬಹುದಾ, ಆ ನಿಟ್ಟಿನಲ್ಲಿ ಒಂದು ಪ್ರಯತ್ನವೂ ಕೂಡ ಸಾಗ್ತಾ ಇದೆ. ಇದು ಇನ್ನೊಂದು ಆಯ್ಕೆ ಇರುವಂಥದ್ದು. ಒಂದೇ ಕಲ್ಲಿನಲ್ಲಿ 3 ಹಕ್ಕಿ ಹೊಡೆಯುವಂತಹ ಲೆಕ್ಕಾಚಾರ. ಅಂದರೆ ST ಕೋಟವೂ ಕೂಡ ತುಂಬದಂಗೆ ಆಗುತ್ತೆ, ಬಳ್ಳಾರಿಗೂ ಕೂಡ ಅವಕಾಶವನ್ನು ಮಾಡಿಕೊಟ್ಟಂತಾಗುತ್ತೆ, ಮಹಿಳೆಯೊಬ್ಬರನ್ನ ಮಂತ್ರಿ ಮಾಡಿದ ಹಾಗೂ ಆಗುತ್ತೆ ಅಂತ ಹೇಳಿ ಈ ನಿಟ್ಟಿನಲ್ಲಿ ಒಂದು ಲೆಕ್ಕಾಚಾರವೂ ಕೂಡ ಸಾಗ್ತಾ ಇದೆ. ಇದು ವರ್ಕ್ ಆಗುತ್ತಾ ಇಲ್ಲ ಅಂತ ಹೇಳುವಂಥದ್ದು ಪ್ಯೂರ್ಲಿ ಡಿಪೆಂಡ್ ಆಗಿರುವಂಥದ್ದು ಸಚಿವರನ್ನ ಕೈ ಬಿಡುವಂತಹ ವಿಚಾರದಲ್ಲಿ. ಇನ್ನು ಮತ್ತೊಂದು ಬಹುಮುಖ್ಯವಾಗಿರುವಂತಹ ಅಂಶ ಅಂತ ಹೇಳಿದ್ರೆ, ಖಾಲಿ ಇರುವಂತಹ ಒಂದು ಸ್ಥಾನವನ್ನ ಅದು ಕುರುಬ ಸಮುದಾಯಕ್ಕೆ ಕೊಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಅಲ್ಲಿ ಗಾಯತ್ರಿ ಶಾಂತೇಗೌಡರನ್ನ ಈ ಹಿಂದೆ ಹೆಸರಿಸಿರುವಂಥದ್ದು ಕುರುಬ ಸಮುದಾಯಕ್ಕೆ ಕೂಡ ಆಯಿತು, ಮಹಿಳೆಗೂ ಕೂಡ ಪ್ರಾತಿನಿಧ್ಯ ಸಿಕ್ಕಿದಂಗೆ ಆಯಿತು ಅಂತ ಹೇಳಿ. ಆದರೆ ಗಾಯತ್ರಿ ಶಾಂತೇಗೌಡ ಬದಲು ಬಸವರಾಜ ಶಿವಣ್ಣನವರವರಿಗೆ ಏನಾದರೂ ಅವಕಾಶವನ್ನು ಮಾಡಿಕೊಟ್ರು ಅಂತ ಹೇಳಿ ಆದರೆ ಆಗ ಅದು ಕುರುಬ ಕೋಟಾಗೆ ಮಾತ್ರ ಸೀಮಿತ ಆಗುತ್ತೆ. ಅಂತಹ ಸಂದರ್ಭದಲ್ಲಿ ಮತ್ತೊಂದು ಅದಲು ಬದಲಿನ ಚರ್ಚೆಗಳು ಕೂಡ ನಡೀತಾ ಇದ್ವಿ. ಒಬ್ಬ ಅಲ್ಪಸಂಖ್ಯಾತ ಸಚಿವರ ರಾಜೀನಾಮೆಯನ್ನು ಪಡ್ಕೊಳ್ಬಹುದು ಅಂತೇಳಿ, ಒಬ್ಬ ಅಲ್ಪಸಂಖ್ಯಾತ ಸಚಿವರ ರಾಜೀನಾಮೆಯನ್ನು ಪಡ್ಕೊಂಡು ಅದರಲ್ಲಿ ಶಾಸಕಿ ಖನೀಜ್ ಫಾತಿಮಾ ಅಥವಾ ತನ್ವೀರ್ ಸೇಠ್ ಅವರಿಗೆ ಸಚಿವ ಸ್ಥಾನವನ್ನ ಕೊಡಿಸುವಂತಹ ಕೆಲಸವನ್ನು ಕೂಡ ಮಾಡಬಹುದು. ಒಂದೇ ಕಲ್ಲಿನಲ್ಲಿ 2 ಹಕ್ಕಿ ಹೊಡೆಯುವಂತಹ ಲೆಕ್ಕಾಚಾರವು ಕೂಡ ಇಲ್ಲಿ ಸಾಗಿರುವಂಥದ್ದು. ಹಿರಿಯ ನಾಯಕರಿಗೆ ಸಮಾಧಾನ ಮಾಡುವಂಥದ್ದು, ಮುಸ್ಲಿಂ ಕೋಟಾವನ್ನು ಭರ್ತಿ ಮಾಡುವಂಥದ್ದು, ಈ ಸಾಧ್ಯತೆಯೂ ಕೂಡ ಗೋಚರಿಸ್ತಾ ಇದೆ. ಹೀಗೆ ಬಹಳಷ್ಟು ಚರ್ಚೆಗಳು ಕಾಂಗ್ರೆಸ್ನ ಒಳಗಂತೂ ಸಾಗ್ತಾ ಇರುವಂಥದ್ದು. ಇನ್ನು ಸಂಭವನೀಯ ಖಾತೆಗಳು ಯಾವ್ಯಾವುದು ಅಂತೇಳಿ ನೋಡ್ತಾ ಹೋದಾಗ PM ನರೇಂದ್ರ ಸ್ವಾಮಿ ಅವರಿಗೆ ಅರಣ್ಯ ಮತ್ತು ಪರಿಸರ ವಿಜ್ಞಾನವನ್ನು ಕೊಡಬಹುದು. ಬಸವರಾಜ ರಾಯರೆಡ್ಡಿ ಅವರಿಗೆ ಕಾನೂನು ಪ್ರವಾಸೋದ್ಯಮ ಖಾತೆಗಳ ಹಂಚಿಕೆ ಆಗುವ ಸಾಧ್ಯತೆ ಇದೆ. SS ಮಲ್ಲಿಕಾರ್ಜುನ ಅವರಿಗೆ ಈ ಹಿಂದೆ ನಿಭಾಯಿಸಿದ ತೋಟಗಾರಿಕೆ ಮತ್ತು ಗಣಿ ಹಾಗೂ ಭೂ ವಿಜ್ಞಾನ ಖಾತೆಯನ್ನು ಹಂಚಿಕೆ ಮಾಡುವಂತಹ ಸಾಧ್ಯತೆ ಇದೆ. ಇನ್ನು ಚಲುವರಾಯಸ್ವಾಮಿ ಅವರಿಗೆ ಕೃಷಿ, KM ಶಿವಲಿಂಗೇಗೌಡರಿಗೆ ವಸತಿ, ಲಕ್ಷ್ಮಣ ಸವದಿ ಅವರಿಗೆ ಸಹಕಾರ ಮತ್ತು ಸಕ್ಕರೆ ಖಾತೆಗಳ ಹಂಚಿಕೆಯಾಗುವಂತಹ ಸಾಧ್ಯತೆಗಳು ಗೋಚರಿಸ್ತಾ ಇದ್ದಾವೆ. ಹಾಗೆಯೇ ಮಧು ಬಂಗಾರಪ್ಪ ಅವರಿಗೆ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ, ವಕ್ಫ್ ಅಲ್ಪಸಂಖ್ಯಾತರ ಕಲ್ಯಾಣ ಖಾತೆಯನ್ನು ಜಮೀರ್ ಅಹಮದ್ ಖಾನ್ ಅವರಿಗೆ, KN ಬಸವಂತಪ್ಪ ಅವರಿಗೆ ಪೌರಾಡಳಿತ ಖಾತೆಯನ್ನು ಕೊಡುವಂತಹ ಸಾಧ್ಯತೆಗಳು ಗೋಚರಿಸ್ತಾ ಇದ್ದಾವೆ. ಹಾಗೆ ವಿಜಯಾನಂದ ಕಾಶಪ್ಪನವರಿಗೆ ಕೈಮಗ್ಗ, ಜವಳಿ, ಕೃಷಿ ಮಾರುಕಟ್ಟೆ, ಸಣ್ಣ ಕೈಗಾರಿಕೆಯನ್ನು ಡಾಕ್ಟರ್ ಅಜಯ್ ಸಿಂಗ್, ಅಬಕಾರಿ ಖಾತೆಯನ್ನು ರುದ್ರಪ್ಪ ಲಮಾಣಿಯವರಿಗೆ ಹಂಚಿಕೆ ಮಾಡುವಂತಹ ಸಾಧ್ಯತೆಗಳು ಗೋಚರಿಸ್ತಾ ಇದ್ದು, HC ಬಾಲಕೃಷ್ಣ ಅವರಿಗೆ ಸಣ್ಣ ನೀರಾವರಿ, ರಿಜ್ವಾನ್ ಅರ್ಷದ್ ಅವರಿಗೆ ಉನ್ನತ ಶಿಕ್ಷಣ ಇಲಾಖೆ ಹಾಗೂ ಸಿ ಪುಟ್ಟರಂಗ ಶೆಟ್ಟಿ ಅವರಿಗೆ ಪಶುಸಂಗೋಪನೆ ಮತ್ತು ರೇಷ್ಮೆಯಂತಹ ಖಾತೆಯನ್ನು ಹಂಚಿಕೆ ಮಾಡುವ ಸಾಧ್ಯತೆಗಳಿದ್ದಾವೆ. ಇನ್ನು ಸಂತೋಷ್ ಲಾಡ್ ಅವರಿಗೆ ಕಾರ್ಮಿಕ ಖಾತೆ, ಶಿವರಾಜ್ ತಂಗಡಗಿ ಅವರಿಗೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯನ್ನು ಹಂಚಿಕೆ ಮಾಡುವಂತಹ ಸಾಧ್ಯತೆ ಇದ್ದು, ರಘುಮೂರ್ತಿ ಅವರಿಗೆ ಪರಿಶಿಷ್ಟ ವರ್ಗಗಳ ಕಲ್ಯಾಣ, ಬಿ ನಾಗೇಂದ್ರ ಅವರಿಗೆ ಬಂದರು ಮೀನುಗಾರಿಕೆಯಂತಹ ಖಾತೆಯನ್ನು ಹಂಚಿಕೆ ಮಾಡುವಂತಹ ಸಾಧ್ಯತೆಗಳು ಸದ್ಯಕ್ಕೆ ಗೋಚರಿಸ್ತಾ ಇದ್ದಾವೆ. ಇದರ ನಡುವೆ ನಾಗೇಂದ್ರ ಅವರಿಗೆ ಒಂದಿಷ್ಟು ರಿಲೀಫ್ ಸಿಕ್ಕಿದೆ. ಸಚಿವ ಬಿ ನಾಗೇಂದ್ರ ಅವರ ಜಾಮೀನು ಆದೇಶದಲ್ಲಿ ಒಂದು ಮಾರ್ಪಾಡನ್ನು ಈಗಾಗಲೇ ಮಾಡಲಾಗಿದೆ, ನ್ಯಾಯಾಲಯ ಮಾರ್ಪಾಡು ಮಾಡಿದೆ. ರಾಜ್ಯ ಬಿಟ್ಟು ತೆರಳುವಂತಿಲ್ಲ ಅನ್ನುವಂಥ ಆದೇಶ ಅವರ ವಿಚಾರದಲ್ಲಿತ್ತು, ಆದರೆ ಈಗ ಆ ಆದೇಶವನ್ನು ಮಾರ್ಪಾಡು ಮಾಡಲಾಗಿದೆ. ದೇಶ ಬಿಟ್ಟು ತೆರಳುವಂತಿಲ್ಲ ಅಂತೇಳಿ ಹೈಕೋರ್ಟ್ ಮಾರ್ಪಾಡು ಮಾಡಿದೆ. ಹಾಗಾಗಿ ಅವರು ರಾಜ್ಯ ಬಿಟ್ಟು ಅಂದರೆ ದೆಹಲಿಗೆ ಹೋಗೋದಕ್ಕೆಲ್ಲ ಕೋರ್ಟ್ ಅನುಮತಿ ಪಡಿಬೇಕಾಗಿಲ್ಲ. ಅನುಮತಿ ಇಲ್ಲದೆ ಸಚಿವ ನಾಗೇಂದ್ರ ವಿದೇಶಕ್ಕೆ ಹೋಗುವಂತಿಲ್ಲ ಅನ್ನುವಂಥದ್ದನ್ನು ಈಗಾಗಲೇ ಹೈಕೋರ್ಟ್ ಹೇಳಿದೆ. ಆಕ್ಷೇಪಣೆ ಸಲ್ಲಿಸಲು ಇಡಿಗೆ ಆಗಸ್ಟ್ 12ರವರೆಗೆ ಕಾಲಾವಕಾಶವನ್ನು ಒದಗಿಸಲಾಗಿದೆ. ಆದರೆ ಇದರ ನಡುವೆನೇ ಇನ್ನೊಂದು ನಾಗೇಂದ್ರ ಅವರ ವಿಚಾರದಲ್ಲಿನೇ ನಡೀತಾ ಇರುವಂತಹ ಇನ್ನೊಂದು ಅಂಶವನ್ನು ಕೂಡ
ನಾವು ಗಮನಿಸಬೇಕು. ಆದೇಶ ಮಾರ್ಪಾಡು ಆಗಿದ್ರೂ ಕೂಡ ನಾಗೇಂದ್ರಗೆ ಇಡಿಯ ಟೆನ್ಷನ್ ಇನ್ನೂ ಕೂಡ ಕಡಿಮೆ ಆಗಿಲ್ಲ. ಯಾಕಂದ್ರೆ ಇದು ಇವತ್ತು ಆಗಿರುವಂತಹ ಆದೇಶದ ಮಾರ್ಪಾಡು. ಆದರೆ ಇದಕ್ಕೆ ಮೊದಲು ಕೋರ್ಟ್ ಆದೇಶ ಉಲ್ಲಂಘನೆ ಮಾಡಿ ದೆಹಲಿಗೆ ಹೋಗಿದ್ದರ ಬಗ್ಗೆ ಇಡಿ ಆಕ್ಷೇಪವನ್ನ ಎತ್ತುತ್ತಾ ಇದೆ. ನಾಗೇಂದ್ರ ಅವರು ದೆಹಲಿಗೆ ಹೋಗಿದ್ದಕ್ಕೆ ವಿಡಿಯೋ ಸಾಕ್ಷಿ, ಸಿಸಿಟಿವಿ ಫುಟೇಜ್ಗಾಗಿ ಈಗ ಇಡಿಯವರು ಹುಡುಕಾಟವನ್ನ ನಡೆಸ್ತಾ ಇದ್ದಾರೆ. ಸೂಕ್ತ ಸಾಕ್ಷ್ಯಾಧಾರಗಳ ಹುಡುಕಾಡ್ತಾ ಇರುವಂಥದ್ದು ಇಡಿ. ಒಂದ್ ವೇಳೆ ಅದೆಲ್ಲ ಸಿಕ್ತು ಅಂತ ಹೇಳಿದ್ರೆ ಅವರು ಕೋರ್ಟ್ಗೆ ಮನವಿ ಮಾಡಬಹುದು. ಸಾಕ್ಷ್ಯಾಧಾರಗಳು ಸಿಕ್ಕರೆ ಕಾನೂನಿನ ಸಂಕಷ್ಟ ಎದುರಾಗುವಂತಹ ಭೀತಿ ನಾಗೇಂದ್ರ ಅವರಿಗೆ ಕೂಡ ಇದ್ದೇ ಇದೆ. ರಾಜ್ಯಪಾಲರಿಗೆ ಈಗಾಗಲೇ ದೂರು ಅಧಿವೇಶನದಲ್ಲೂ ಕೂಡ ತರಾಟೆಗೆ ಪ್ರತಿಪಕ್ಷದವರು ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ. ನಾಗೇಂದ್ರ ವಿಚಾರದಲ್ಲಿ ರಾಜಕೀಯದ ಹೋರಾಟವನ್ನು ನಡೆಸೋದಕ್ಕೆ ಬಿಜೆಪಿ ನಾಯಕರುಗಳು ಏನು ಹೇಳ್ತಿದ್ದಾರೆ ಅನ್ನೋದು ನಿಮ್ಗೆ ತೋರಿಸ್ತೀನಿ. ಮೋಸ್ಟ್ಲಿ ಸಿದ್ದರಾಮಯ್ಯನವರು, ಡಿ ಕೆ ಶಿವಕುಮಾರ್ ಅವರು ನಾಗೇಂದ್ರ ಬೆದರಿಕೆ ಹಾಕಿದ್ದಾರೆ ಅಂತ ಅವ್ರನ್ನ ಸೇರಿಸ್ಕೊಂಡಿದ್ದಾರೆ. ಯಾಕೆಂದ್ರೆ ಪೂರ್ತಿ ಹಣ ಕಾಂಗ್ರೆಸ್ಸಿನ ಚುನಾವಣೆಗೆ ಹೋಗಿದೆ. ಈಗ ಕಳಂಕಿತರನ್ನ ನೀವು ಕ್ಯಾಬಿನೆಟ್ಗೆ ತಗೊಂಡ್ರೆ ಎಲ್ಲರೂ ಕಳಂಕಿತ, ಇಡೀ ಕ್ಯಾಬಿನೆಟ್ ಕಳಂಕಿತ ಆಗ್ತದೆ. ಎಲ್ಲ ಪೇಮೆಂಟ್ ಕೊಟ್ಟು ಬಂದಿರುವಂತದ್ದು ಅಂತ ಜಗಜ್ಜಾಹಿರಾತ. ನಾಗೇಂದ್ರ ಅವರು ಕಾಂಗ್ರೆಸ್ ಹೈಕಮಾಂಡ್ ಕೂಡ ಬ್ಲಾಕ್ ಮೇಲ್ ಮಾಡಿದ್ದಾರೆ, ಹೆದರಿಸಿದ್ದಾರೆ. ನಾವು ಸತ್ಯವನ್ನೆಲ್ಲ ಕೂಡ ಮಾಧ್ಯಮದಿಂದ ಬಿಚ್ಚಿಡಬೇಕಾಗ್ತದೆ, ನನ್ನನ್ನು ಕ್ಯಾಬಿನೆಟ್ ತೆಗೆದುಕೊಳ್ಳದೆ ಇದ್ರೆ ಈ ರೀತಿ ಬೆದರಿಕೆ ಹಾಕಿದ್ದಾರೆ ಅನ್ನೋ ಮಾಹಿತಿ ಕೂಡ ಕಾಂಗ್ರೆಸ್ ವಲಯದಲ್ಲೂ ಚರ್ಚೆ ಆಗ್ತಾ ಇದೆ. ನಾಗೇಂದ್ರ ಎಲ್ಲೋ ಒಂದು ಕಡೆ ಹೈಕಮಾಂಡ್ನ ಹೆಸರನ್ನ ಹೇಳ್ಬಿಡ್ತಾರೆ ಅನ್ನುವಂತ ಭಯದಿಂದ ಬ್ಲಾಕ್ ಮೇಲಿಗೆ ಒಳಗಾದಂತ ಹೈಕಮಾಂಡ್ ಇವತ್ತು ನಾಗೇಂದ್ರ ಅವರನ್ನ ಸಚಿವ ಸಂಪುಟಕ್ಕೆ ಮತ್ತೆ ಸೇರಿಸಿದೆ ಅಂತ ಅನ್ನಿಸ್ತಾ ಇದೆ. ಯಾಕೆಂದ್ರೆ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಹಗರಣ ಮಾಡಿದಂತ ವ್ಯಕ್ತಿಯನ್ನ 2 ತಿಂಗಳೊಳಗೆ 3 ತಿಂಗಳೊಳಗೆ ಕಾಂಗ್ರೆಸ್ಸೇ ಕ್ಲೀನ್ ಚೀಟ್ ಕೊಟ್ಟು ಸಚಿವ ಸಂಪುಟಕ್ಕೆ ಸೇರಿಸ್ಕೊಂಡ್ರೆ ರಾಜ್ಯ ಅದನ್ನು ಒಪ್ಪಿಕೊಳ್ಳಿಕ್ಕೆ ತಯಾರಿಲ್ಲ. ಮತ್ತು ನಾವು ವಿರೋಧ ಪಕ್ಷವಾಗಿ ಒಬ್ಬ ಕಳಂಕಿತ ಸಚಿವರಿಂದ ಯಾವುದೇ ಉತ್ತರವನ್ನು ತೆಗೆದುಕೊಳ್ಳಿಕ್ಕೆ ನಮಗೆ ಸಾಧ್ಯ ಇಲ್ಲ. ಹೀಗೆ ಪ್ರತಿಪಕ್ಷದವರು ತಮ್ಮ ತಂತ್ರಗಾರಿಕೆಯನ್ನು ನಾಗೇಂದ್ರ ಅವರ ಸುತ್ತಲೂ ಕೂಡ ಹೆಣಿತಾ ಇದ್ದಾರೆ. ಆದರೆ ಆಡಳಿತ ಪಕ್ಷಕ್ಕೆ ಈಗ ಸಂಪುಟದ ಸಂಕಷ್ಟಗಳನ್ನು ಬಗೆಹರಿಸುವ ಸೂತ್ರ ಹುಡುಕೋದ್ರಲ್ಲಿನೇ ಸಮಯ ಹೋಗ್ತಾ ಇದೆ.